ಕೇಂದ್ರ ಸರ್ಕಾರನ ಪ್ರಧಾನಮಂತ್ರಿನ ಟೀಕೆ ಮಾಡಿಬಿಟ್ರೆ ನಿಮ್ಗೇನ್ ಬರ್ತದೆ? ನಿಮ್ ಸೋನಿಯಾ ಗಾಂಧಿ ಮೆಚ್ಚುಗೆ ಮಾಡ್ಬೋದು, ರಾಹುಲ್ ಗಾಂಧಿ ಮೆಚ್ಚುಗೆ ಮಾಡ್ಬೋದು. ಅದನ್ನು ಮಾಡಿ ನೀವು ಸಂತೆಗೆ ಹೋಗಿ ಯಾವ್ದಾದ್ರು ಒಂದು ನಡೀತತೆ, ನೆಲಮಂಗಲದಲ್ಲೋ ಎಲ್ಲೋ ಒಂದ್ ಕಡೆ ಮೈಸೂರಲ್ಲೋ ಸಂತೆ ನಡೀತದೆ, ಅಲ್ಲೋಗಿ ನಿಂತ್ಕೊಂಡು ಭಾಷಣ ಮಾಡಿ ಸಂತೆಯಲ್ಲಿ. ನಿಮ್ಮನ್ನು ಯಾರು ಕೇಳ್ತಾರೆ? ಅದನ್ನ ಗವರ್ನರ್ ಬಾಯಲ್ಲಿ ನಿಮ್ಮ ಸಂತೆ ಭಾಷಣವನ್ನ ಗವರ್ನರ್ ಬಾಯಲ್ಲಿ ಓದಿಸುವಂತ ಪ್ರಯತ್ನವನ್ನ ನೀವು ಮಾಡಬೇಡಿ. ಇವಾಗ ಅಧಿವೇಶನನೂ ಕರೀತಾ ಇದ್ದೀರಾ ಈ ಒಂದು ವಿಚಾರಕ್ಕೆ, ಜಿ ವಿಚಾರಕ್ಕೆ. ಅವಶ್ಯಕತೆ ಏನಿತ್ತು? ಅಲ್ಲಿ ನೀವು ರೆಸೊಲ್ಯೂಷನ್ ನಿರ್ಣಯ ಮಂಡನೆ ಮಾಡ್ತೀನಿ ಅಂತ ಮಾಧ್ಯಮದಲ್ಲಿ ಹೇಳಿದ್ದೀರಾ ನೀವಾಗಲೇ. ನಾವಂತೂ ವಿರೋಧ ಮಾಡ್ತೀರಿ, ನಾವು ಮತ್ತು JDS ಅವರು ವಿರೋಧ ಮಾಡ್ತೀರಿ. ನಿಮ್ ಕಾಂಗ್ರೆಸ್ ಅವ್ರು ಮಾತ್ರ ತಾನೆ ಎಸ್ ಅನ್ನೋದು. ನೀವು ಆ ಎಸ್ ಅನ್ನೋರ್ನ ಮೊದಲೇ ಇಲ್ಲೇ ಮನೆಯಲ್ಲೇ ಕರೆಸಿ ಎಲ್ಲರದು ಬಿರಿಯಾನಿ ಕೊಡಿಸ್ಬಿಟ್ಟು ಸೈನ್ ಮಾಡಿ ಕಳಿಸ್ಬಿಡ್ಬೋದಾಯ್ತು ಅಲ್ಲಿಗೆ ಕೇಂದ್ರಕ್ಕೆ. ಇಷ್ಟೊಂದು ಕೋಟ್ಯಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಿ ಅಧಿವೇಶನ ಕರೆದು ಅವಶ್ಯಕತೆ ಏನಿತ್ತು? ಜನರ ತೆರಿಗೆ ಹಣವನ್ನ ಪೋಲ್ ಮಾಡ್ತಾ ಇದ್ದೀರಾ. ಜನಗೆ ತೆರಿಗೆ ಹಣಕ್ಕೆ ಬೆಲೆ ಇಲ್ವಾ? ಅದರಿಂದ ಗವರ್ನರ್ಗೆ ಆ ವಿವೇಚನಾ ಅಧಿಕಾರ ಇದೆ. ಅವರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಧ್ಯೆ ಸೇತುವೆಯಾಗಿ ಕೆಲಸ ಮಾಡಬೇಕಾಗಿದೆ. ಆ ಜವಾಬ್ದಾರಿಯನ್ನ ಅವರು ನಿರ್ವಹಿಸ್ತಾ ಇದ್ದಾರೆ. ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಏನಾನ ಇದ್ದರೆ ಗೌರವಯುತವಾಗಿ ರಾಜ್ಯಪಾಲರ ಹುದ್ದೆಗೆ ಗೌರವ ಕೊಡಿ.